ರಾಜ್ಯ ರಾಜಕಾರಣದ ವಿಷಯದಲ್ಲಿ ನಿನ್ನೆ ಹೇಳಿದ್ವಿ, ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ಸಾಧನೆಯನ್ನು ಸರಿಗಟ್ಟಿದರು ಅಂತ. ಸರಿಗಟ್ಟಿದರು ಇನ್ ದ ಸೆನ್ಸ್ ಇಬ್ಬರು ಈಕ್ವಲ್ ನಂಬರ್ ಆಫ್ ಇಯರ್ಸ್, ಮಂತ್ಸ್, ವೀಕ್ಸ್ ಆ್ಯಂಡ್ ಡೇಸ್ ಮುಖ್ಯಮಂತ್ರಿ ಆಗಿದ್ದರು ನಿನ್ನೆ ತನಕ. ಇವತ್ತು ಸಾಧನೆಯನ್ನು ಮುರಿದರು. ಕ್ರಿಕೆಟ್ನಲ್ಲಾದರೆ ಪುಡಿಗುಟ್ಟಿದರು ಹಾಗೆಲ್ಲ ಹೇಳ್ಬೋದಾಗಿತ್ತು, ಬಟ್ ಹಿ ಓವರ್ಟುಕ್ ದೇವರಾಜ ಅರಸು. ಇವತ್ತಿನ ಸಂದರ್ಭದಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಬ್ಬರು ಹಾವೇರಿಗೆ ಹೋಗಿದ್ದರು. ಹಾವೇರಿ ಮೆಡಿಕಲ್ ಕಾಲೇಜಿನ ಲೋಕಾರ್ಪಣೆ ಕಾರ್ಯಕ್ರಮ, ಜೊತೆಗೆ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳ ಶಂಕುಸ್ಥಾಪನೆ. ಕಾರ್ಯಕ್ರಮದ ನಂತರ ಮುಖ್ಯಮಂತ್ರಿಗಳು ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಒಂದು ಮಾತು ಹೇಳ್ತಾರೆ ಅವರು, ನಿಮ್ಮ ಆಡಳಿತದ ಬಗ್ಗೆ ತೃಪ್ತಿ ಇದೆ ನನಗೆ, ಇನ್ನೂ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ. ಬೇರೆ ಸಂದರ್ಭದಲ್ಲಾಗಿದ್ದರೆ ಸಹಜವಾಗಿ ಬಂದ ಮಾತು ಅನ್ನಬಹುದಾಗಿತ್ತು. ಆದರೆ ನಾಯಕತ್ವ ಬದಲಾವಣೆ, ಅಧಿಕಾರ ಹಸ್ತಾಂತರದ ಚರ್ಚೆ ನಡೀತಿರುವಾಗ ಇಂಥ ವಾಕ್ಯಗಳನ್ನು ಅಂಡರ್ಲೈನ್ ಮಾಡೇ ಹೇಳಬೇಕಾಗತ್ತೆ. ಇನ್ನೂ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ, ಜನರ ಆಶೀರ್ವಾದ ಇದ್ದರೆ ಮುಂದೇನು ಮುಂದುವರಿತೀನಿ. ಈ ಮಾತು ಕೇಳಿದ ಮೇಲೆ ಪತ್ರಕರ್ತರು ಸಹಜವಾಗಿ ಪ್ರಶ್ನೆ ಮಾಡ್ತಾರೆ, ಅವಧಿ ಪೂರ್ಣ ಮಾಡ್ತೀರಾ ಅಂತ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂದ್ರೆ ಅವರು. ಕೇಳಿಸ್ಕೊಳ್ಳಿ. ಜನರ ಆಶೀರ್ವಾದ ಇರಬೇಕು, ರಾಜಕಾರಣದಲ್ಲಿ ಇರಬೇಕು. ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ, ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿವರೆಗೆ ಬಂದಿದ್ದೀವಿ, ಮುಂದೇನೂ ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ. ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ ನನ್ನ ಆಡಳಿತ ತೃಪ್ತಿ ಇದೆ. ಜನರ ಆಶೀರ್ವಾದ ಇರಬೇಕು, ರಾಜಕಾರಣದಲ್ಲಿ ಇರಬೇಕು. ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ, ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿವರೆಗೆ ಬಂದಿದ್ದೀವಿ, ಮುಂದೇನೂ ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ. ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ ನನ್ನ ಆಡಳಿತ ತೃಪ್ತಿ ಇದೆ. ಸಂಜೆ ಪಾರ್ಟಿ ರೌಂಡ್ಸ್ನಲ್ಲಿ ಲೈಟರ್ ನೋಟ್ನಲ್ಲಿ ಹೇಳ್ತಾ ಇದ್ದೆ ನಾನು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ಹೇಳಿಕೆಗಳು ಹೆಂಗಿದ್ದಾವೆ ಅಂತಂದರೆ, ಒಂದೊಂದು ಸಲ ಪೂರ್ತಿ ಅವಧಿಗೆ ನಾನೇ ಮುಖ್ಯಮಂತ್ರಿ ಅಂತಾರೆ, ಇನ್ನು ಕೆಲವು ಸಲ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ, ಇನ್ನೂ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ ಅಂತಾರೆ. ಇದೊಂಥರ ಈ ಕಾಲೇಜಲ್ಲಿ ಹುಡುಗನಿಗೆ ಹುಡುಗಿ ಇದು ಮಿಕ್ಸ್ಡ್ ಫೀಲರ್ಸ್ ಕಳಿಸೋದು ಅಂತ ಅಂತಾರೆ. ಮಿಕ್ಸ್ಡ್ ಫೀಲರ್ಸ್ ಕಳಿಸೋದು ಅಂತ ಮಿಲೇನಿಯಲ್ಲು ಜನ್ಸಿಗಳಲ್ಲಿ. ಅಂದರೆ ಪ್ರೀತಿಸ್ತಾಳೆ ಅಂತಲೂ ಗೊತ್ತಾಗೋದಿಲ್ಲ, ಇಲ್ಲ ಬರೀ ಗುಡ್ ಫ್ರೆಂಡ್ಸ್ ಅಂತಲೂ ಗೊತ್ತಾಗೋದಿಲ್ಲ, ಆ ರೀತಿಯ ಫೀಲರ್ಸು. ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾಗೆ ಫೀಲ್ ಆಗ್ತಿರ್ಬೋದು, ಸಿದ್ದರಾಮಯ್ಯನವ್ರು ಒಂದು ಸಲ ಹಂಗಂತಾರೆ, ಒಂದು ಸಲ ಹಿಂಗಂತಾರೆ ಅಂತ. ಡಿ ಕೆ ಶಿವಕುಮಾರ್ ಅವರು ಇದೇ ವೇದಿಕೆಯ ಮೇಲೆ ತಮ್ಮ ಹಳೆ ಡೈಲಾಗ್ ಒಂದನ್ನು ಮತ್ತೆ ಹೊಡೆದ್ರು. ವರ್ಲ್ಡ್ ಪವರ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ವರ್ಲ್ಡ್ ಪವರ್. ಮಾತು ಹೇಳ್ತಾರೆ, ವರ್ಡ್ WORD, ಶಬ್ದ, ಮಾತು, ಅದು ಜಗತ್ತಿನ ಶಕ್ತಿಗಿಂತಲೂ ದೊಡ್ಡ ಶಕ್ತಿ ಅಂತ. ಈ ವಿಷಯದಲ್ಲಿ ಒಂದು ಟ್ವೀಟ್ ವಾರ್ ನಡೆದು ಬಿಟ್ಟಿತ್ತು ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಮಧ್ಯದಲ್ಲಿ. ಇವತ್ತದನ್ನು ಮತ್ತೆ ಹೇಳಿದ್ರು, ಬಿಡಿಸಿ ಹೇಳಿದ್ರು ಅವರು. ಕೊಟ್ಟ ಮಾತಿನಂತೆ ನಡೆದವನೇ ಉತ್ತಮ ನಾಯಕ, ಕೊಟ್ಟ ಮಾತು ತಪ್ಪಬಾರದು ಅಂತ. ಹಾವೇರಿಯ ಅಭಿವೃದ್ಧಿಯ ವಿಷಯದಲ್ಲಿ ನಾವು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ ಅಂತ ಹೇಳೋದಕ್ಕೆ ಹೊರಟಿದ್ದವರು, ಅಂತ ಹೇಳಿದ್ದವರು. ಬಟ್ ಕಮ್ಯುನಿಕೇಟ್ ಹೆಂಗಾಗತ್ತೆ? 2.5 ವರ್ಷಗಳ ಹಿಂದೆ, ಅರ್ಥಾತ್ 2023 ಮೇ 18ನೇ ತಾರೀಕು ದೆಹಲಿಯಲ್ಲಿ ಒಂದು ಮೀಟಿಂಗ್ ಆಗಿತ್ತು. ಆ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವರು 2.5 ವರ್ಷಗಳ ನಂತರ ಅಧಿಕಾರ ಬಿಟ್ಟು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು ಅಂತ ಡಿ ಕೆ ಶಿವಕುಮಾರ್ ಬಣದವ್ರು ಹೇಳ್ತಾರೆ. ಆ ಮಾತನ್ನು ನೆನಪಿಸಿದ್ರು ಅಂತ ಅನ್ಸುತ್ತೆ. ಕೇಳಿಸ್ಕೊಳ್ಳಿ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್. ಒಂದು ಮಾತು ಕೊಟ್ಟರೆ ಆ ಮಾತನ್ನ ಉಳಿಸ್ಕೊಳ್ಬೇಕು, ನುಡಿದಂತೆ ನಡಿಬೇಕು. ಆಗ ಮಾತ್ರ ನಾಯಕರು ಅನ್ಸ್ಕೊಳ್ಳಿಕ್ಕೆ ಸಾಧ್ಯ. ನಾವು ರಾಜಕಾರಣದಲ್ಲಿ ನಾವು ಯಾವ ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ. ಇದ್ದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ಮಾತನ್ನು ನಾವು ನಡ್ಕೊಳ್ತೀವಿ, ಏನು ಸಾಧನೆ ಮಾಡ್ತೀವಿ, ಇದು ಬಹಳ ಮುಖ್ಯ. ನೋಡಿ, ಈ ಮಧ್ಯೆ ಈಗಷ್ಟೇ ಸುದ್ದಿ ಬಂತು. ಏಪ್ರಿಲ್ನಲ್ಲಿ, ಹೆಚ್ಚು ಕಡಿಮೆ ಏಪ್ರಿಲ್ನಲ್ಲಿ
5 ಸ್ಟೇಟ್ ಎಲೆಕ್ಷನ್ ಬರ್ತಾ ಇದೆ. ಈ ಎಲೆಕ್ಷನ್ಗಳಿಗೆ ಬೇರೆ ಬೇರೆ ರಾಜ್ಯದ ಕಾಂಗ್ರೆಸ್ ನಾಯಕರುಗಳನ್ನು ಬೇರೆ ಬೇರೆ ರಾಜ್ಯಗಳಿಗೆ ವಿಶೇಷ ವೀಕ್ಷಕರನ್ನಾಗಿ, ಹಿರಿಯ ವೀಕ್ಷಕರನ್ನಾಗಿ ನೇಮಿಸಿದ್ದಾರೆ. ಉದಾಹರಣೆಗೆ KJ ಜಾರ್ಜ್, ಸಚಿವ KJ ಜಾರ್ಜ್ ಅವರನ್ನು ಕೇರಳಕ್ಕೆ ವಿಶೇಷ ವೀಕ್ಷಕರನ್ನಾಗಿ ನೇಮಿಸಲಾಗಿದೆ. DK ಶಿವಕುಮಾರ್ ಅವರನ್ನು ಅಸ್ಸಾಂಗೆ ವಿಶೇಷ ವೀಕ್ಷಕರನ್ನಾಗಿ ನೇಮಿಸಲಾಗಿದೆ. ಮುಖ್ಯಮಂತ್ರಿ ಆಗಬೇಕು ಅಂತ ತಯಾರಾಗಿ ಕುಳಿತಿರುವ DK ಶಿವಕುಮಾರ್ ಅವರಿಗೆ ಪಕ್ಷ ಸಂಘಟನೆಯ ಮತ್ತೊಂದು ಹೊಣೆಯನ್ನು AICC ಹೊರಿಸಿದೆ. ಅಸ್ಸಾಂಗೆ ಭೂಪೇಶ್ ಬಘೇಲ್, DK ಶಿವಕುಮಾರ್ ಮತ್ತು ಬಂಧು ಟಿರ್ಕೆ ಈ ಮೂವರನ್ನು ವಿಶೇಷ ವೀಕ್ಷಕರನ್ನಾಗಿ ನೇಮಿಸಿ AICC ಆದೇಶ ಹೊರಡಿಸಿದೆ. ಜಮೀರ್ ಅಹ್ಮದ್ ಖಾನ್, ಸತೀಶ್ ಜಾರಕಿಹೊಳಿ, ಬಸವರಾಜ ರಾಯರೆಡ್ಡಿ, ನೀಡ್ಲೆಸ್ ಟು ಸೇ, ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗರು. ಸಿದ್ದರಾಮಯ್ಯನವರು ಅವಧಿಯನ್ನು ಪೂರ್ಣಗೊಳಿಸುವ ಭರವಸೆ ವ್ಯಕ್ತಪಡಿಸಿದ್ದಾರೆ. ಕೇಳಿಸ್ಕೊಳ್ಳಿ. ಮನೆ ಸಿದ್ದರಾಮಯ್ಯ ಅವರು 28ವರೆಗೂ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರಂತ. ಅದಕ್ಕೆ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡೋಕ್ಕಾಗ್ತದೆ? ಹೈಕಮಾಂಡೇ ಮಾಡಬೇಕು. ನಾವು ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವುದಿಲ್ಲ, ದಿಲ್ಲಿಗೆ ಹೋಗೋದು ಯಾವುದಿಲ್ಲ ಅಲ್ಲ. ಓ ಸುದ್ದಿ ದಾಖಲೆ ಬರೋದು ನಮಗೆಲ್ಲ ಒಂದು ಹೆಮ್ಮೆ. ದೀರ್ಘಕಾಲದ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿದ್ದಾರೆ. ಇನ್ನೂರ ಮ್ಯಾಗ ಭಾಳಷ್ಟು ಆಸೆ ಇದೆ, ಇನ್ನೂ ಒಳ್ಳೆ ಕೆಲಸ ಮಾಡ್ಬೇಕಂತ. ಮಾಡಲಿ ಅಂತ ಶುಭ ಹಾರೈಸ್ತೀವಿ. ಈ ಸಂದರ್ಭದಲ್ಲಿ ನಮ್ಮ ಕೈಲಿಲ್ಲ, ನಾವ್ಯಾರ ಕೈ ನಾವೇನು ಮಾಡ್ಲಿಕ್ಕೆ ನಮ್ಮ ಕೈಲಿಲ್ಲ. ಯಾರಿಗೆ ಕೂಡಿಸ್ಬೇಕು, ಯಾರಿಗೆ ಇಳಿಸ್ಬೇಕು ಅನ್ನೋದು ನಮ್ಮ ಕೈಲಿ ಇಲ್ಲ. ಎಲ್ಲ ಮಾಡೋರು ಮಾಡಿದ್ರೆ ಅದು ಅವ್ರು ಬಿಟ್ಟಿದ್ದು. ಅರ್ಧ ಗಿರ್ದ ಅಂತ ಎಲ್ಲಿದೆ ಹೇಳಿ ಇಲ್ಲ. ಸಮಸ್ಯೆಗಳಂದ್ರೆ ನೋಡ್ತಾ ಇದೀವಲ್ಲ, ಅದು ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ ನಾವು 5 ವರ್ಷ ಅಂತ ಲೆಕ್ಕ. ಇಷ್ಟೇ ಅಂತ ಯಾರು ಹೇಳಿಲ್ಲ. ಹೇಳಿದ್ರೆ ಹೇಳ್ತೀವಿ 100 ಡೆಸರ್ಟ್ 200 300 ಎಲ್ಲಿ ಯಾರು ಹೇಳಿಲ್ಲ. ಇನ್ನು ನಾವೇನು ಹೇಳೋದು? ಮುಖ್ಯವಾಗಿ ನಾನು ಸಿದ್ದರಾಮಯ್ಯನವ್ರಿಗೆ May 28 ಅಲ್ಲಿವರೆಗೆ ಅವ್ರು ಮುಖ್ಯಮಂತ್ರಿ ಇರಬೇಕು, ಜನಕ್ಕೆ ಒಳ್ಳೇದಾಗುತ್ತೆ ಅಂತ ನಾನು ಅವ್ರನ್ನ ಹಾರೈಸಿದ್ದೇನೆ. ಈಗ DK ಶಿವಕುಮಾರ್ ಅಭಿಮಾನಿಗಳಿದಾರಪ್ಪ, ನಮ್ಮ ಶಿವಕುಮಾರ್ನು ಮುಖ್ಯಮಂತ್ರಿ ಆಗಲಿ ಅಂತ ಕೇಳ್ತಾರೆ. ಈಗ ನನಗೂ 4 ಮಂದಿ ಅಭಿಮಾನಿಗಳು ನನ್ನೂ ಆಗಂತಾರೆ, ಪರಮೇಶ್ವರ್ಗೆ ಆಗಂತಾರೆ. ಬೇರೆ ನೋಡಿ, ಅಭಿಮಾನಿಗಳು ಹೇಳೋದು ಬೇರೆ. ರಾಷ್ಟ್ರೀಯ ಅಧ್ಯಕ್ಷರು ಏನು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಗೊಂದಲವನ್ನು ಸೃಷ್ಟಿ ಮಾಡಿರೋದು ರಾಜ್ಯದವ್ರು ನೀವು, ನಾವಲ್ಲ, ನೀವೇ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದಾರೆ. ರಾಷ್ಟ್ರೀಯ ನಾಯಕರು ಹಂಗೂ ಹೇಳಿದ್ರು, ಹಿಂಗೂ ಹೇಳಿದ್ರು, ಎಲ್ಲರನ್ನೂ ದೆಹಲಿಗೆ ಕರೆದು ಮಾತಾಡಿಸ್ತೀವಿ ಅಂತಾನು ಅಂದಿದ್ರು. ಹೈಕಮಾಂಡ್ ಈ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸುತ್ತೆ ಅಂತಾನು ಹೇಳಿದ್ರು. ಆಮೇಲೆ ಸ್ಥಳೀಯವಾಗಿರುವ ಸಮಸ್ಯೆ ಸ್ಥಳೀಯವಾಗಿ ಬಗೆಹರಿಸ್ಕೊಳ್ಳಿ ಅಂತಾನು ಹೇಳಿದ್ರು. ಕೇವಲ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಗಳನ್ನು ಪ್ರಸ್ತಾಪಿಸ್ತಾ ಇದ್ದೀನಿ ನಾನು. ಆರಂಭದಿಂದಲೂ, ಈ ಸರ್ಕಾರ ಬಂದ ಆರಂಭದಿಂದಲೂ ಇಲ್ಲಿಯ ತನಕ DK ಶಿವಕುಮಾರ್ ಅವರು ಹೆಂಗೆ ಹೇಳ್ತಾರೋ ಅದೇ ರೀತಿಯಲ್ಲಿ ನಡೆದುಕೊಂಡು ಬಂತು ಹೈಕಮಾಂಡ್. ಈಗ ನೆಕ್ ಮೂಮೆಂಟಿಗೆ ಬಂದಾಗ ಕಾಷ್ಟ ಮೌನ ಧಾರಣೆಯನ್ನು ಮಾಡಿಬಿಟ್ಟಿದೆ. ಕರ್ನಾಟಕದಲ್ಲಿ ಏನು ವಿಷಯವೇ ಇಲ್ಲವೇನೋ ಅನ್ನುವಂತೆ ಕಾಷ್ಟ ಮೌನ ಧಾರಣೆಯನ್ನು ಮಾಡಿಬಿಟ್ಟಿದೆ. DK ಶಿವಕುಮಾರರನ್ನು ನೋಡಿದ್ರೆ 2 ಹೆಜ್ಜೆ ಮುಂದೆ ಇಟ್ಟು ಬ್ಯಾಟ್ ಬೀಸ್ತಾರೆ ಅಂತೇನು ಅಂದರೆ ಇಲ್ಲಿ ತನಕ ಆ ಲಕ್ಷಣಗಳನ್ನು ಅವರು ತೋರಿಸ್ತಾ ಇಲ್ಲ. ಎಲ್ಲೂ ತಮ್ಮ ಅಸಮಾಧಾನವನ್ನು ಹೊರಹಾಕೋದಾಗಲಿ, ಆಕ್ರೋಶ ತೋರ್ಪಡಿಸುವುದಾಗಲಿ, ಅಥವಾ ಸಮಾಧಾನದಿಂದಲೇ ನಾನೀಗ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಹೇಳಿಕೆಯನ್ನು ಕೊಡೋದಾಗಲಿ ಅವರು ಮಾಡ್ತಾ ಇಲ್ಲ. ಅವರ ಬೆಂಬಲಿಗರು ಒಬ್ಬರಿಗಿಂತ ಒಬ್ಬರು ಕಾಂಪಿಟೇಷನಿಗೆ ಬಿದ್ದವ್ರು ಹಂಗೆ ಮಾತಾಡ್ತಿದ್ದಾರೆ. ಒಂದು ಸುತ್ತಿನ ದೆಹಲಿ ಪ್ರವಾಸನೂ ಆಗಿದೆ ಅವರದು. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು 6ನೇ ತಾರೀಖು ಅಥವಾ 9ನೇ ತಾರೀಖು ಅಂದಿದ್ರು. ಇವತ್ತು ಆಲ್ರೆಡಿ 7ನೇ ತಾರೀಖು. ನೆನ್ನೆ ಅಂದ್ರವರು 6ನೇ ತಾರೀಕು ಮುಗೀತು, 9ನೇ ತಾರೀಕು ನೋಡಿ ಅಂತ. 6, 9 ಅದೇನಾಗತ್ತೆ ಅಂತ ಅನಿಸಲ್ಲ. 15ನೇ ತಾರೀಖಿನ ನಂತರ DK ಶಿವಕುಮಾರ್ ಬಣದವರು ಮತ್ತೆ ದೆಹಲಿ ಯಾತ್ರೆಗಳನ್ನು ಆರಂಭಿಸಬಹುದು ಅಂತ ಒಂದು ಮಾಹಿತಿ ಇದೆ. ನೋಡೋಣ, ಹೋದರೆ ಹೋದರು ಅಂತ ಹೇಳ್ತೀವಿ. ಮುಂದಿನ ಸುದ್ದಿಗೆ ಹೋಗೋಣ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.